ಆತ್ಮೀಯ ಎಲ್ಲ ಸ್ಪರ್ಧಾಳಿಗಳೇ, ಇವತ್ತಿನ ಪ್ರಶ್ನೆ ಪತ್ರಿಕೆ ಕೆಸೆಟ್ 2023ನೇ ಸಾಲಿನ ಈ ಒಂದು ಪತ್ರಿಕೆ ಆಗಿರ್ತಕ್ಕಂಥದ್ದು. ಈ ಪತ್ರಿಕೆಯಲ್ಲಿ ಅರ್ಥಶಾಸ್ತ್ರದ ಪ್ರಶ್ನೆಗಳನ್ನು ಬಿಡಿಸ್ತಕ್ಕಂಥದ್ದು. ಫಸ್ಟ್ ಕ್ವಶನ್, ಸ್ಮಾರ್ಟ್ ಮನಿ. ಈ ಒಂದು ಸ್ಮಾರ್ಟ್ ಮನಿ ಎಂಬುದು ಈ ಕೆಳಗಿನ ಯಾವುದನ್ನು ಪ್ರತಿನಿಧಿಸಲು ಬಳಸಲಾಗುವ ಪದವಾಗಿದೆ ಅಂತಕ್ಕಂಥದ್ದು. ಅದರಲ್ಲಿ ಎ, ಕ್ರೆಡಿಟ್ ಕಾರ್ಡ್ಗಳು, ಬಿ, ಬ್ಯಾಂಕುಗಳಲ್ಲಿ ಸ್ಥಿರ ಠೇವಣಿ, ಸಿ, ಉಳಿತಾಯ ಬ್ಯಾಂಕ್ ಠೇವಣಿಗಳು, ಡಿ, ಬ್ಯಾಂಕುಗಳು ನೀಡಿದ ಡಿಮ್ಯಾಂಡ್ ಡ್ರಾಫ್ಟ್. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಕ್ರೆಡಿಟ್ ಕಾರ್ಡ್ಗಳು. ಇಲ್ಲಿ ನೋಡಿ, ಬಿದು ಬ್ಯಾಂಕುಗಳಲ್ಲಿ ಸ್ಥಿರ ಠೇವಣಿ ಅಂತಂದರೆ ಇದಕ್ಕೆ ನಾವು ಬ್ಯಾಂಕ್ಗಳಲ್ಲಿ FD ಅಂದರೆ ಫಿಕ್ಸ್ಡ್ ಡಿಪಾಸಿಟ್ ಮಾಡಿರ್ತಕ್ಕಂಥದ್ದು ನಾವೇನಂತ ಕರಿತೀವಿ ಅಂತಂದರೆ ಸ್ಥಿರ ಠೇವಣಿ ಅಂತ ಕರಿತೀವಿ, ಡಿಪಾಸಿಟ್. ಇಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಅಂತಂದರೆ 1 ವರ್ಷನೋ ಅಥವಾ 2 ಇಯರೋ ಏನೋ ಆ ಹಣ ಯಾವುದೇ ರೀತಿ ತೊಗೊಳ್ಳಾರ್ದೇ ಮಾಡಿರ್ತಕ್ಕಂಥ ನಾವು ಫಿಕ್ಸ್ಡ್ ಡಿಪಾಸಿಟ್ ಅಂತ ಕರಿತೇವೆ. ನೆಕ್ಸ್ಟು ಸಿದು ಉಳಿತಾಯ ಬ್ಯಾಂಕು ಅಂತಂದರೆ ಇಲ್ಲಿ ನಾವು SB ಅಂತ ಕರಿತೀವಿ, ಅಂದರೆ ಸೇವಿಂಗ್ ಅಕೌಂಟ್. ಸೇವಿಂಗ್ ಅಕೌಂಟ್ ಇದು ವ್ಯಕ್ತಿಗಳನ್ನು ತೆಗೆಸ್ಕೊಳ್ಬೋದು ಅಥವಾ ಶಾಲಾ ಸಂಸ್ಥೆಗಳನ್ನು ಕೂಡ ತೆಗೆಸ್ಕೊಳ್ಬೋದಾಗಿರ್ತಕ್ಕಂಥದ್ದು. ಇದು ಉಳಿತಾಯ ಬ್ಯಾಂಕ್ಗಳಾಗಿದೆ. ಡಿ, ಬ್ಯಾಂಕ್ಗಳು ನೀಡಿದ ಡಿಮ್ಯಾಂಡ್ ಡ್ರಾಫ್ಟ್ ಅಂತಂತಂದು ಹೋಗಿದರೆ ನಾವು ಈಗ ನೋಡಿ ಒಂದು ಎಕ್ಸಾಂಪಲ್, ನಾವು ಎ ವ್ಯಕ್ತಿ ಬ್ಯಾಂಕ್ನಲ್ಲಿ ಹಣವನ್ನು ನೀಡಿದಾಗ ಅದೇ ಹಣ ರಿಟರ್ನ್ ಬ್ಯಾಂಕ್ಲಿಂದ ನಾವು ತೆಗೆದುಕೊಳ್ಬೇಕಂತಂದರೆ ನಾವೇನು ಮಾಡಬೇಕಂದ್ರೆ ಡಿಮ್ಯಾಂಡ್ ಡ್ರಾಫ್ಟ್ ಅಂತಕ್ಕಂಥದ್ದು ಕೊಡಬೇಕಾಗಿರ್ತಕ್ಕಂಥದ್ದು. ಆ ರೀತಿಯಾಗಿ ಇದು ಈ ಮೂರು ಈ ರೀತಿಯಾಗಿದೆ. ಆದರೆ ಸ್ಮಾರ್ಟ್ ಮನಿ ಅಂತಂದರೆ ಕ್ರೆಡಿಟ್ ಕಾರ್ಡ್ ಅಂತಂದರೆ, ಕ್ರೆಡಿಟ್ ಅಂತಂದರೆ ಇಲ್ಲಿ ನಾವು ATM ಕಾರ್ಡ್ಗಳು ಅಂತ ಕರಿಬೋದು. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ. ಇಲ್ಲಿ ನಬಾರ್ಡ ಕೆಳಗಿನವುಗಳಲ್ಲಿ ಯಾವುದರ ಕುರಿತಾಗಿದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇದು ನ್ಯಾಷನಲ್ ಅಗ್ರಿಕಲ್ಚರ್ ಬ್ಯಾಂಕ್ ಫಾರ್ ಅಡ್ವಾನ್ಸ್ ಆಫ್ ರೀಜನಲ್ ಡೆವಲಪ್ಮೆಂಟ್, ಬಿ, ದು ನ್ಯಾಷನಲ್ ಅಗ್ರಿಕಲ್ಚರ್ ಬ್ಯಾಂಕ್ ಫಾರ್ ಎಲಿಮಿನೇಷನ್ ಆಫ್ ರೀಜನಲ್ ಡೆಟ್ಸ್, ಸಿ, ದು ನ್ಯಾಷನಲ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆ್ಯಂಡ್ ರೀಜನಲ್ ಬ್ಯಾಲೆನ್ಸ್ ಬ್ಯಾಂಕ್. ಇಲ್ಲಿ ಡಿ, ದು ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೀಜನಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಇದು ಏನಾಗಿರ್ತಕ್ಕಂಥದ್ದು ಈ ನಬಾರ್ಡ ಸರಿಯಾದ ವಿಸ್ತೃತ ರೂಪವಾಗಿದೆ. ಹೌದಾ? ಈ ನೋಡಿ, ಈ ನಬಾರ್ಡ ಬಂದ್ಬಿಟ್ಟು 12 ಜುಲೈ 1982 ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಲೂ ಹೋದರೆ ಮುಂಬೈದ ಬ್ರ್ಯಾಕೆಟ್ದಲ್ಲಿ ಇದರ ಕೇಂದ್ರ ಕಚೇರಿ ಮಹಾರಾಷ್ಟ್ರ ಇದೆ, ಮಹಾರಾಷ್ಟ್ರದಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ಶಾಸ್ತ್ರೀಯ ಅರ್ಥಶಾಸ್ತ್ರಜ್ಞರ ಪ್ರಕಾರ ಹಣದ ಪಾತ್ರ ಏನಿದೆ ಅಂತ ಕೇಳಿರ್ತಕ್ಕಂಥದ್ದು. ಏದು ಸಂಪತ್ತು, ಬಿ, ವಿನಿಮಯ ಮಾಧ್ಯಮ, ಸಿ, ವಿತರಣೆ ಮಾಧ್ಯಮ, ಡಿ, ಪ್ರಸ್ತುತ ಮತ್ತು ಭವಿಷ್ಯದ ನಡುವಿನ ಸಂಪರ್ಕ ಅಂತ ಹೇಳಿರ್ತಕ್ಕಂಥದ್ದು. ಆದರೆ ಶಾಸ್ತ್ರೀಯ ಸಂಗೀತದ ಒಂದು ಶಾಸ್ತ್ರೀಯ ಹಣಕಾಸಿನ ಪ್ರಕಾರ ಹಣ ಅಂತಕ್ಕಂಥದ್ದು ಬಿದು ವಿನಿಮಯ ಮಾಧ್ಯಮವಾಗಿರ್ತಕ್ಕಂಥದ್ದು. ಇಲ್ಲಿ ಆ ವಿನಿಮಯ ಅಂತಂದರೆ ಇಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನಾಗ್ತದೆ ಅಂತಂದರೆ ಎಕ್ಸ್ಚೇಂಜ್ ಆಗಿರ್ತಕ್ಕಂಥದ್ದು ಇದು ಆಗಿದೆ. ಎಕ್ಸ್ಚೇಂಜ್ ವಿನಿಮಯ ಮಾಧ್ಯಮವಾಗಿ ಕೆಲಸ ಮಾಡ್ತದೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 4ನೇ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಭಾರತ ಹಣಕಾಸು ವ್ಯವಸ್ಥೆಯಲ್ಲಿ ನಿಯಂತ್ರಕ ಪ್ರಾಧಿಕಾರವಲ್ಲ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಏದು IRDA, ಬಿದು ಸೆಬಿ, ಸಿದು AMFI, ಡಿದು PFRDA ಅಂತಕ್ಕಂಥದ್ದು ಇಲ್ಲಿ ಕೇಳಿರ್ತಕ್ಕಂಥದ್ದು. ಇಲ್ಲಿ
ಕೇಳಿರ್ತಕ್ಕಂಥದ್ದು ನಿಯಂತ್ರಕ ಪ್ರಾಧಿಕಾರವಲ್ಲ ಅಂತ ಮೈನಸ್ ಪಾಯಿಂಟ್ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಇಲ್ಲಿ ಇದು ಏನು ಫುಲ್ ಫಾರ್ಮ್ ಏನು ಕೊಡ್ತದೆ ಅಂತಂದರೆ ಫಸ್ಟ್ ತಿಳ್ಕೊಳ್ಬೇಕು. ಇಲ್ಲ, ಇನ್ಶೂರೆನ್ಸ್ ರೆಗ್ಯುಲೇಟರಿ and development authority ಇದು 1999ದಲ್ಲಿ ಎಸ್ಟಾಬ್ಲಿಷನ್ ಆಗಿರ್ತಕ್ಕಂಥದ್ದು. ಎರಡನೇದು ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ನೆಕ್ಸ್ಟು ಅಮಿ ಅಂತಂದರೆ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ ಇಂಡಿಯಾ. ನೆಕ್ಸ್ಟು ಇದು ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಇದು ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ. ಆದರೆ ಇದರಲ್ಲಿ ಭಾರತದ ಹಣಕಾಸು ವ್ಯವಸ್ಥೆ ನಿಯಂತ್ರಕ ಪ್ರಾಧಿಕಾರವಲ್ಲ ಅಂತಕ್ಕಂಥ ಕ್ವಶನ್ಗೆ ಮೈನಸ್ ಪಾಯಿಂಟ್ ಕೇಳಿದ್ದಾರೆ ಸ್ನೇಹಿತರೆ. ಇದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಒಂದು ಸಿ ಆಗಿರ್ತಕ್ಕಂಥದ್ದು, ಅಸೋಸಿಯೇಷನ್ ಮ್ಯೂಚುವಲ್ ಫಂಡ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್ 5ನೇದು, ಈ ಕೆಳಗಿನ ಮಾರುಕಟ್ಟೆಗಳಲ್ಲಿ ಯಾವುದು ಫಾರ್ವರ್ಡ್ ಮಾರುಕಟ್ಟೆ ಕಮಿಷನ್ನಿಂದ ಸ್ವತಂತ್ರವಾಗಿ ನಿಯಂತ್ರಿಸಲ್ಪಟ್ಟಿದೆ ಅಂತ ಕೇಳಿರ್ತಕ್ಕಂಥ ಕ್ವಶನು. ಇಲ್ಲಿ ಫಾರ್ವರ್ಡ್ ಮಾರುಕಟ್ಟೆಯಿಂದ ಸ್ವತಂತ್ರವಾಗಿ ಅಲ್ಲಿ ಎ ಸ್ಟಾಕ್ ಮಾರುಕಟ್ಟೆಗಳು, ಬಿ ಮ್ಯೂಚುವಲ್ ಫಂಡ್ಗಳು, ಸಿ ವಿದೇಶಿಯ ವಿನಿಮಯ ಮಾರುಕಟ್ಟೆ, ಡಿ ಸರಕು ವಿನಿಮಯ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಡಿ ಆಗಿರ್ತಕ್ಕಂಥದ್ದು, ಸರಕುಗಳ ವಿನಿಮಯವಾಗಿರ್ತಕ್ಕಂಥದ್ದು, ಫಾರ್ವರ್ಡ್ ಮಾರುಕಟ್ಟೆ ಕಮಿಷನ್. ನೆಕ್ಸ್ಟ್ ಕ್ವಶನ್ 6ನೇ ಕ್ವಶನ್, ಹಣದ ಬೇಡಿಕೆಯು ಸಂಪೂರ್ಣವಾಗಿ ಸ್ಥಿತಿಸ್ಥಾಪಕರಹಿತವಾಗಿದ್ದು LM ವೇಳಾಪಟ್ಟಿ ಹೀಗಿರುತ್ತದೆ ಅಂತ ಕೇಳಿದ್ದಾರೆ. ಅದರಲ್ಲಿ ಎ ಲಂಬರೇಖೆ, ಬಿ ಅಡ್ಡರೇಖೆ, ಸಿ ಕೆಳಮುಖ ಇಳಿಜಾರು, ಡಿ ಮೇಲ್ಮುಖ ಇಳಿಜಾರು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಲಂಬರೇಖೆ ಅಂತಂದರೆ ಇಲ್ಲಿ ನೋಡಿ, ಈ ಒಂದು ರೇಖಾಚಿತ್ರದ ಪ್ರಕಾರ ಹೌದಾ, ಈ 4ರಲ್ಲಿ ಯಾವ ಕೇಳಿದ್ದಾರೆ, ಹಣದ ಬೇಡಿಕೆ ಯಾವ ರೀತಿ ಅಂತಂದರೆ ಈ ರೀತಿ ಲಂಬರೇಖೆ ಆಗಿರ್ತಕ್ಕಂಥದ್ದು LM ವೇಳಾಪಟ್ಟಿ, ಇದು ಸರಿಯಾಗಿದೆ ಹೌದಾ. ಬಿದು ಅಡ್ಡರೇಖೆ ಅಂದರೆ ಇದು ಲಂಬರೇಖೆ, ಇದು ಬಿದು ಅಡ್ಡರೇಖೆ ಹೌದಾ. ಸಿದು ಕೆಳಮುಖ ಇಳಿಜಾರು, ಈಗ ನಾ ಏನು ಹಾಕ್ತಾ ಇದ್ದೀನಿಲ್ಲ ಇದು ಸಿದು ಕೆಳಮುಖ ಇಳಿಜಾರು, ಡಿದು ಮೇಲ್ಮುಖ ಇಳಿಜಾರು ಅಂತಂದರೆ ಈ ಥರ ಹೋಗ್ತಕ್ಕಂಥದ್ದು, ಇದಕ್ಕೆ ನಾವು ಮೇಲ್ಮುಖ ಇಳಿಜಾರು ಅಂತ ಕರಿತೇವೆ ಹೌದಾ. ಮೇಲ್ಮುಖ ಇಳಿಜಾರು. ಆದರೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಲಂಬರೇಖೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ,
ನೋಡಿ 7ನೇ ಪ್ರಶ್ನೆ. ಈ 7ನೇ ಪ್ರಶ್ನೆಯಲ್ಲಿ ಈ ಕೆಳಗಿನ ಯಾವ ಸಂಸ್ಥೆಗಳು ಭಾರತದಲ್ಲಿ ಗೃಹ ನಿರ್ಮಾಣದ ಹಣಕಾಸು ಮತ್ತು ನಿಯಂತ್ರಣಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿರ್ತಕ್ಕಂಥ ಕ್ವಶನು. ಈ 4ರಲ್ಲಿ ನೋಡಿ, ಈ ಅದರಲ್ಲಿ ಒಂದೇದು HUDCO ಅಂತಂದರೆ ಇದು ಏನು ವಿದ್ಯಾರ್ಥಿಗಳು ಗೊತ್ತಿರಬೇಕು, ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕರಿತೇವೆ ಇದಕ್ಕೆ. ಏನ್ರಿ ಇದು ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ಇದು ಬಂದ್ಬಿಟ್ಟು ಅಂತಂದರೆ 25 ಏಪ್ರಿಲ್ 1970 ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನೆಕ್ಸ್ಟು ಈ ಬಿದು ಇಲ್ಲಿ ಬರೀತಾ ಇದ್ದೀನಿ ನೋಡ್ರಿ, ಇದು ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಇದು 1977ದಲ್ಲಿ. ಇದು ಕನ್ನಡದಲ್ಲಿ ಏನಾಗ್ತದೆ ಅಂತಂದರೆ ವಸತಿ ಅಭಿವೃದ್ಧಿ ಹಣಕಾಸು ನಿಗಮ ಅಂತ ಕರಿತೇವೆ. ವಸತಿ ಅಭಿವೃದ್ಧಿ ಹಣಕಾಸು ನಿಗಮ 1977. ನೆಕ್ಸ್ಟ್ ಈ ಹುಡ್ಕೋ ಮತ್ತು HUDFs ಇವೆರಡನ್ನು ಕೂಡ್ಕೊಂಡು ಸೀದಾಗಿರ್ತಕ್ಕಂಥದ್ದು. ಇಲ್ಲಿ ಡಿದು ಅಂತಂದರೆ ಏನು ಹೇಳ್ತದೆ ಅಂತಂದರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅಂತ ಕರಿತೇವೆ ಇದಕ್ಕೆ. ಡಿದು ಯಾವ್ದ್ರಿ? ಡಿದು ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. 1988ದಲ್ಲಿ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು, 1988ದಲ್ಲಿ. ಆದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ NHB, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್, 1988. ನೆಕ್ಸ್ಟ್ ಕ್ವಶನ್, RBI ನಬಾರ್ಡ್ನಲ್ಲಿ ತನ್ನ ಪಾಲು ಮಾರಾಟ ಮಾಡಿದ ನಂತರ ಭಾರತ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ, ಈಗ ನಬಾರ್ಡ್ನಲ್ಲಿ ಎಷ್ಟು ಪಾಲನ್ನು ಹೊಂದಿದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ಇದರಲ್ಲಿ ಎ 51%, ಬಿ 76%, ಸಿ 100%, ಡಿ 99%. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಡಿ 99%. ಏನಂದರೆ ತನ್ನ ಪಾಲನ್ನು ಹೊಂದಿರತಕ್ಕಂಥದ್ದು ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಹಾಗೆ ಪ್ರಶ್ನೆ ನಂಬರ್ 10 ನೋಡಿ, ಈ ಕೆಳಗಿನ ಯಾವ ಪರಿಕಲ್ಪನೆ ಸಾಮಾಜಿಕ ಬ್ಯಾಂಕಿಂಗ್ ಅಥವಾ ಬ್ಯಾಂಕುಗಳ ಸಾಮಾಜಿಕ ನಿಯಂತ್ರಣಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಗಿದೆ. ಅದರಲ್ಲಿ ಎ ಆದ್ಯತೆ ವಲಯದ ಸಾಲಗಳು ಮತ್ತು ಗ್ರಾಮೀಣ ಬ್ಯಾಂಕ್ಗಳು, ಬಿ ಇಂಟರ್ನೆಟ್ ಬ್ಯಾಂಕಿಂಗ್ ಮತ್ತು ಮೊಬೈಲ್ ಬ್ಯಾಂಕಿಂಗ್, ಸಿ ಹೊಸ ಪೀಳಿಗೆಯ ಖಾಸಗಿ ವಲಯದ ಬ್ಯಾಂಕುಗಳು ಮತ್ತು ಬಾಗಿಲಲ್ಲಿ ಬ್ಯಾಂಕಿಂಗ್, ಡಿ ವ್ಯಾಪಾರ ವರದಿಗಾರರು ಮತ್ತು ಫಿನ್ಟೆಕ್ ಪೂರೈಕೆದಾರರು ಅಂತ ಕೇಳಿರ್ತಕ್ಕಂಥದ್ದು. ಈ 4ರಲ್ಲಿ ಆಪ್ಷನ್ಸ್ನಲ್ಲಿ ಸರಿಯಾಗಿರ್ತಕ್ಕಂಥದ್ದು ಉತ್ತರ ಯಾವುದು ಅನ್ನು ಹೋಗಿದ್ರೆ ಇಲ್ಲಿ ಎ ಆದ್ಯತಾ ವಲಯ ಸಾಲಗಳು ಮತ್ತು ಗ್ರಾಮೀಣ ಬ್ಯಾಂಕುಗಳು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಇವೆಲ್ಲ ಉಳಿದಿರ್ತಕ್ಕಂಥವು. ನೆಕ್ಸ್ಟ್ ಕ್ವಶನ್ 10ನೇ, ದೇಶದ ಸೆಂಟ್ರಲ್ ಬ್ಯಾಂಕ್ ಆಗಿ RBI ಈ ಕೆಳಗಿನ ಯಾವ ಕಾರ್ಯವನ್ನು ಹೊಂದಿಲ್ಲ ಅಂತ ಕೇಳಿರ್ತಕ್ಕಂಥದ್ದು. ಇದು ತಿಳ್ಕೋಬೇಕು. -ಪಾಯಿಂಟ್ ಕ್ವಶನ್ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಎ ಹಣದ ಪೂರೈಕೆ ನಿಯಂತ್ರಣ, ಬಿ ಹಣಕಾಸು ತಂತ್ರಜ್ಞಾನ ಉತ್ಪನ್ನಗಳನ್ನು ಅಭಿವೃದ್ಧಿ,
ಸಿದು ಸಾಲಗಳ ನಿಯಂತ್ರಣ, ಡಿದು ಕೊನೆಯ ಆಶಯದ ಸಾಲದಾತ. ಅಂತಂದರೆ ಇದರಲ್ಲಿ ಫಸ್ಟ್ ನಾವು ಐಡೆಂಟಿಫೈ ಮಾಡ್ಕೋಬೇಕು ಏನು ಆರ್ ಬಿ ಐ ಕಾರ್ಯನಿರ್ವಹಿಸ್ತದೆ ಅಂತಂದರೆ, ಒಂದನೇದು ಹಣ ಪೂರೈಕೆ ನಿಯಂತ್ರಣ ಮಾಡ್ತದೆ, ಇದು ಸರಿಯಾಗಿದೆ. ಎರಡನೇದು ಸಾಲಗಳ ನಿಯಂತ್ರಣ ಮಾಡ್ತದೆ, ಇದು ಸರಿಯಾಗಿದೆ. ಮೂರನೇದು ಕೊನೆಯ ಆಶಯದಾತ ಸಾಲದಾತ ಅಂತಂದರೆ ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಹೆಸರು ಇನ್ನೊಂದು ಕೂಡ ಕರೀತಾರೆ, ಕೊನೆಯ ಬ್ಯಾಂಕು, ಬ್ಯಾಂಕುಗಳ ಬ್ಯಾಂಕು, ಸರ್ಕಾರದ ಬ್ಯಾಂಕು ಅಂತ ಈ ರೀತಿ ಆರ್ ಬಿ ಐ ಕಾರ್ಯಗಳಾಗಿವೆ. ಆದರೆ ಇವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಮೈನಸ್ ಆಗಿದೆ. ಆ ಕಾರಣಕ್ಕಾಗಿ ಉತ್ತರ ಬಿ ಆಗಿರ್ತಕ್ಕಂಥದ್ದು, ಹಣಕಾಸು ತಂತ್ರಜ್ಞಾನ ಉತ್ಪನ್ನಗಳ ಅಭಿವೃದ್ಧಿ. ಇದು ಆರ್ ಬಿ ಐ ಕಾರ್ಯ ಹೊಂದುವುದಿಲ್ಲ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ 11ನೇದು, ಹೇಗಿದೆ ಎಕ್ಸ್ ದೇಶದಲ್ಲಿ ಆರ್ಥಿಕ ಬೆಳವಣಿಗೆಯು ಕಡ್ಡಾಯವಾಗಿ ಸಂಭವಿಸುತ್ತದೆ ಅಂತ ಪ್ರಶ್ನೆ ಇದೆ. ಅದರಲ್ಲಿಯೇ ವಾಯ್ನಲ್ಲಿ ಬಂಡವಾಳ ರಚನೆ ಇದ್ದರೆ, ಬಿ ಎಕ್ಸಿನಲ್ಲಿ ಬಂಡವಾಳ ರಚನೆ ಇದ್ದರೆ, ಸಿ ಎಕ್ಸಿನಲ್ಲಿ ಜನಸಂಖ್ಯೆ ಬೆಳವಣಿಗೆ ಇದ್ದರೆ, ಡಿ ವಿಶ್ವ ಆರ್ಥಿಕತೆಯಲ್ಲಿ ತಾಂತ್ರಿಕ ಪ್ರಗತಿ ಇದ್ದರೆ. ಇಲ್ಲಿ ಪ್ರಶ್ನೆ ನೋಡಿ, ಈ ಒಂದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಅಂತಕ್ಕಂಥದ್ದು ಹೇಳ್ಬೋದು. ಅಂದರೆ ಎಕ್ಸ್ನಲ್ಲಿ ಬಂಡವಾಳ ರಚನೆ ಇದ್ದರೆ ಎಕ್ಸ್ ದೇಶದಲ್ಲಿ ಆರ್ಥಿಕ ಬೆಳವಣಿಗೆ ಕಡ್ಡಾಯವಾಗಿ ಸಂಭವಿಸುತ್ತದೆ ಅಂತ ಈ ರೀತಿ ಪ್ರಶ್ನೆ ಇದೆ. ಅಂದರೆ ಎಕ್ಸ್ ದೇಶದಲ್ಲಿ ಬಂಡವಾಳ ಜಾಸ್ತಿ ಇದ್ದಾಗ ಆ ದೇಶದ ಏನಾಗ್ತದೆ, ದೇಶದ ಆರ್ಥಿಕ ಬೆಳವಣಿಗೆಯನ್ನು ಕಡ್ಡಾಯವಾಗಿ ಸಂಭವಿಸುತ್ತದೆ ಅಂತಕ್ಕಂಥದ್ದು ಈ ರೀತಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಹಾಗೆ ಮುಂದುವರೆದು ನೆಕ್ಸ್ಟ್ ಪ್ರಶ್ನೆ ಅನ್ನೋ ಹಾಗಿದ್ರೆ ನೀವು ಬೇಕಾದ್ರೆ ಇಂಗ್ಲೀಷ್ನಲ್ಲಿ ಈ ಕ್ವಶನ್ ಪೇಪರ್ ತಮಗೆ ಇಟ್ಟಿರ್ತಕ್ಕಂಥದ್ದು, ಯಾವ ಭಾಷೆಯಲ್ಲಿ ಬೇಕಾದ್ರೂ ತಾವು ತಿಳ್ಕೊಳ್ಬೋದು. ನೆಕ್ಸ್ಟ್ 12ನೇ ಪ್ರಶ್ನೆ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ದೇಶದ GDP ಇದಕ್ಕೆ ಸಮನಾಗಿರುತ್ತದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ನೋಡಿ, GDP ಅಂತಂದ್ರೆ ತಮಗೆ ಗೊತ್ತಿರಬೇಕು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೇವೆ. ಇದಕ್ಕೆ ಏನ್ರಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ ಅಂತ ಕನ್ನಡದಲ್ಲಿ ಅಂತೇವೆ. ಇದಕ್ಕೆ ಸಮನಾಗಿರ್ತಕ್ಕಂಥದ್ದು ಕೇಳಿದ್ದಾರೆ. ಅಲ್ಲಿ ನೋಡಿ, ಎ ರಾಷ್ಟ್ರವು ಉತ್ಪಾದಿಸುವ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ ಅಂತ ಕೇಳಿದ್ದಾರೆ. ಬಿದು ಒಟ್ಟು ಬಳಕೆ ಮತ್ತು ಹೂಡಿಕೆ ವೆಚ್ಚದ ಮೊತ್ತ. ಸಿ ಎಲ್ಲ ವ್ಯಕ್ತಿಗಳ ವೈಯಕ್ತಿಕ ಆದಾಯ ಮೊತ್ತ. ಡಿದು ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯ ಅಂತ ಕೇಳಿದ್ದಾರೆ. ಆದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯಕ್ಕೆ ನಾವೇನಂತ ಕರಿತೇವೆ ಅಂತಂದರೆ GDP ಅಂತ ಕರಿತೇವೆ. ಇದಕ್ಕೆ ಸಮನಾಗಿರ್ತಕ್ಕಂಥದ್ದು ಇದು ಆಗಿದೆ. ನೆಕ್ಸ್ಟ್ ಪ್ರಶ್ನೆ 13ನೇ ಕ್ವಶನ್ ನೋಡಿ, ಇವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿರುವುದಿಲ್ಲ ಅಂತ ಕೇಳಿರ್ತಕ್ಕಂಥದ್ದು. ಹೌದಾ, ಇದು ಮೈನಸ್ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಅರ್ಥಶಾಸ್ತ್ರಜ್ಞರ ಹೆಸರು ಕೊಟ್ಟಿದ್ದಾರೆ, ಇದರ ಸಿದ್ಧಾಂತಗಳಂತ ಕೊಟ್ಟಿದ್ದಾರೆ. ಏದು ಸುನ್ಪೀಟರ್ ಲಾಭದ ಅಪಾಯ ಸಿದ್ಧಾಂತ ಅಂತ, ರಿಕಾರ್ಡೋ ಅಂತಾರಾಷ್ಟ್ರೀಯ ವ್ಯಾಪಾರದ ತುಲನಾತ್ಮಕ ಪ್ರಯೋಜನ ಸಿದ್ಧಾಂತ, ಸಿ ಆಡಮ್ ಸ್ಮಿತ್ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಪೂರ್ಣ ಪ್ರಯೋಜನ ಸಿದ್ಧಾಂತ, ಡಿ ಕಾರ್ಲ್ ಮಾರ್ಕ್ಸ್ ಹೆಚ್ಚುವರಿ ಮೌಲ್ಯ ಸಿದ್ಧಾಂತ ಅಂತ ಕೇಳಿರ್ತಕ್ಕಂಥದ್ದು. ಇದರಲ್ಲಿ ಸರಿಯಾಗಿ ಯಾವುದು ಇಲ್ಲ ಅಂತಂತಂದರೆ ಈ ಏದು ಸುನ್ಪೀಟರ್ ಲಾಭದ ಅಪಾಯ ಸಿದ್ಧಾಂತ ಸರಿಯಾಗಿಲ್ದು. ಈ ಲಾಭದ ಅಪಾಯ ಸಿದ್ಧಾಂತ ಯಾರು ಹೇಳಿದ್ದಾರೆ ಅಂತಂತನೂ ಹೋಗಿದ್ರೆ, ಇದು ಈ ಒಂದು ಸಿದ್ಧಾಂತ ಹೇಳಿರ್ತಕ್ಕಂಥದ್ದು ಬುಂಬೇಜ್ ಅಂತ ಅರ್ಥಶಾಸ್ತ್ರಜ್ಞ ಹೇಳಿದ್ದಾರು. ಏನ್ರಿ, ಬುಂಬೇಜ್. ಇದು ಹೇಳಿರ್ತಕ್ಕಂಥದ್ದು, ಇವ್ರು ಹೇಳಿರ್ತಕ್ಕಂಥದ್ದು ಲಾಭದ ಅಪಾಯ ಸಿದ್ಧಾಂತ. ಆದರೆ ಇಲ್ಲಿ ಅರ್ಥಶಾಸ್ತ್ರಜ್ಞರು ಯಾರು ಕೊಟ್ಟರೆ ಅಂದರೆ ಸುನ್ ಪೀಟರ್ಸ್ ಅಂತ ಕೊಟ್ಟಿದ್ದಾರೆ. ಆದರೆ ಇವೆಲ್ಲನೂ ಕೂಡ ಉಳಿದಿದ್ದು ಕರೆಕ್ಟ್ ಇದೆ. ರಿಕಾರ್ಡೋ ಅವರು ಸಿದ್ಧಾಂತ ಅಂತಾರಾಷ್ಟ್ರೀಯ ವ್ಯಾಪಾರದ ತುಲನಾತ್ಮಕ ಪ್ರಯೋಜನ ಸಿದ್ಧಾಂತ ಸರಿ ಇದೆ. ಆಡಮ್ ಸ್ಮಿತ್ ಅವ್ರದ್ದು ಅಂತಾರಾಷ್ಟ್ರೀಯ ವ್ಯಾಪಾರ ಸಂಪೂರ್ಣ ಪ್ರಯೋಜನ ಸಿದ್ಧಾಂತ ಸರಿ ಇದೆ. ಹಾಗೆ ಕಾರ್ಲ್ ಮಾರ್ಕ್ಸ್ ಅವರು ಹೆಚ್ಚುವರಿ ಮೌಲ್ಯದ ಸಿದ್ಧಾಂತ, ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ಆದರೆ ಇವು ತಪ್ಪಾಗಿದ್ದು ಇದು ಆಗಿರ್ತಕ್ಕಂಥದ್ದು. ಆದರೆ ಉತ್ತರ ಇದೇ ಕೇಳಿದ್ದು. ನೆಕ್ಸ್ಟ್ ಕ್ವಶನ್ 14ನೇ ಕ್ವಶನ್, ರೋಸ್ಟೋನ ಬೆಳವಣಿಗೆ ಹಂತವನ್ನು ಹೇಗೆ ವಿಂಗಡಿಸಲಾಗಿದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಏದು 3 ಹಂತಗಳು, ಬಿದು 7 ಹಂತಗಳು, ಸಿದು 5 ಹಂತಗಳು, ಡಿದು 6 ಹಂತಗಳು. ಆದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ರೋಸ್ಟರ್ ಅವರು ಬೆಳವಣಿಗೆಯ 5 ಹಂತಗಳನ್ನು ಸರಿಯಾಗಿದೆ. ಆದರೆ ಇವು ಹಂತಗಳು ಯಾವ್ಯಾವನ್ನು ಹೋಗಿದ್ರೆ, ಒಂದನೇದು ಇಲ್ಲಿ ನೋಡಿ, ಈ ರೋಸ್ಟರ್ ಅವರು ಏನು ಮಾಡಿದ್ದಾರೆ ಅಂತಂದರೆ, ಇದ್ರದ್ದು ಇಲ್ಲಿ ಬರೀತಕ್ಕಂಥದ್ದು 1960ರಲ್ಲಿ ಎ ನಾನ್ ಕಮ್ಯುನಿಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತಕ್ಕಂಥ ಪುಸ್ತಕದಲ್ಲಿ, ಈ ಪುಸ್ತಕ ಹೆಸರೇನಿದೆ, ಎ ನಾನ್ ಕಮ್ಯುನಿಸ್ಟ್
ಮೊನೊಲಿಸ್ಟ್ ಈ ಪುಸ್ತಕ 1966ರಲ್ಲಿ ಬರೆದಿರ್ತಕ್ಕಂಥದ್ದು. ಈ ಪುಸ್ತಕದಲ್ಲಿ 5 ಹಂತಗಳನ್ನು ಹೇಳಿರ್ತಕ್ಕಂಥದ್ದು ರೋಸ್ಟರ್ ಅವರು. ಒಂದನೇದು ಸಾಂಪ್ರದಾಯಿಕ ಸಮಾಜ. ಎರಡನೇದು ಆರ್ಥಿಕ ಉನ್ನತಿಗೆ ಪೂರ್ವ ಸಿದ್ಧಾಂತ. ಆರ್ಥಿಕ ಉನ್ನತಿ ಪೂರ್ವ ಸಿದ್ಧಾಂತ. ಮೂರನೇದು ಆರ್ಥಿಕ ಉನ್ನತಿ ಅಥವಾ ಟೇಕ್ ಆಫ್ ಅಂತ ಕರೀತಾರೆ ಇದಕ್ಕೆ, ಟೇಕ್ ಆಫ್. ನಾಲ್ಕನೇದು ಪ್ರಬುದ್ಧತೆಯ ಸಾಗುವ ಹಂತ. ಪ್ರಬುದ್ಧತೆ ಸಾಗುವ ಹಂತ. ನೆಕ್ಸ್ಟ್ 5ನೇದು ಅತಿ ಹೆಚ್ಚು ಸಾಮಾಜಿಕ ಉಪಭೋಗ ಹಂತ. ಅತಿ ಹೆಚ್ಚು ಸಾಮಾಜಿಕ ಉಪಭೋಗ ಹಂತ. ಈ 5 ಹಂತಗಳನ್ನು ರೋಸ್ಟರ್ ಅವರು ಹೇಳಿರ್ತಕ್ಕಂಥದ್ದು. ನೋಡಿ, ಒಂದನೇದು ಸಾಂಪ್ರದಾಯಿಕ ಸಮಾಜ, ಎರಡನೇದು ಆರ್ಥಿಕ ಉನ್ನತಿ ಪೂರ್ವ ಸಿದ್ಧಾಂತ, ಮೂರನೇದು ಆರ್ಥಿಕ ಉನ್ನತಿ ಅಥವಾ ಟೇಕ್ ಆಫ್, ನಾಲ್ಕನೇದು ಪ್ರಬುದ್ಧತೆಯ ಸಾಗುವ ಹಂತ, 5ನೇದು ಅತಿ ಹೆಚ್ಚು ಸಾಮಾಜಿಕ ಉಪಭೋಗ ಹಂತ ಅಂತ ಈ ಒಂದು 5 ಹಂತಗಳನ್ನು ತನ್ನ ಒಂದು ಪುಸ್ತಕದಲ್ಲಿ ಬರೆದಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, 15ನೇ ಕ್ವಶನ್, ದೊಡ್ಡ ತಳುವಿಕೆ ಅಥವಾ ಬಿಗ್ ಪುಷ್ ಸಿದ್ಧಾಂತವನ್ನು ಮೊದಲು ಮುಂದಿಟ್ಟವರು ಯಾರು ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು. ಇಲ್ಲಿ ಏದು ರ್ಯಾಗ್ನರ್ ನೂರ್ಕ್ಸ್, ಬಿದು ರೋಸನ್ಸ್ಟೈನ್ ರೊಡಾನ್, ಸಿದು ಜಾನ್ ಅಕಲೋಫರ್ಸ್, ಡಿದು ಪಾಲ್ ಕುಗ್ಮನ್ ಅಂತ ಹೇಳಿರ್ತಕ್ಕಂಥದ್ದು. ಇವರು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ ಬಿಗ್ ಪುಷ್ ಸಿದ್ಧಾಂತ ಅಂತಂದರೆ ಇಲ್ಲಿ ಬಿ ಆನ್ಸರ್ ಆಗಿರ್ತಕ್ಕಂಥದ್ದು. ರೋಸೆನ್ಸ್ಟೈನ್ ರೊಡಾನ್ ಅಂತಕ್ಕಂಥವ್ರು ಈ ಒಂದು ಸಿದ್ಧಾಂತವನ್ನು ಬರೆದಿದ್ದಾರೆ. ಆದರೆ ರ್ಯಾಗ್ನರ್ ನೂರ್ಕ್ಸ್ ಅವ್ರದ್ದು ಏನು ಸಿದ್ಧಾಂತ ಇದೆ ಅಂತಂದರೆ ಸಮತೋಲನ ಬೆಳವಣಿಗೆ ಅಂತಕ್ಕಂಥದ್ದು. ಇವ್ರದ್ದೇನಿದೆ, ಸಮತೋಲನ ಬೆಳವಣಿಗೆ. ಸಮತೋಲನ ಬೆಳವಣಿಗೆ ಒಂದನೇದು ಇದು ಆಯಿತು. ಎರಡನೇದು ಬಡತನ ವಿಷಯ ವರ್ತುಲ. ಬಡತನ ವಿಷಯ ವರ್ತುಲ 1953 ಬರೆದಿರ್ತಕ್ಕಂಥದ್ದು, 1953. ಹಾಗೆಯೇ ಜಾಕ್ ಅಕಲೋಫರ್ಸ್ ಅವ್ರ ಸಿದ್ಧಾಂತ ಏನಿದೆ, ಅಸಮ ಮಾಹಿತಿ ಸಿದ್ಧಾಂತ ಅಂತ ಇವ್ರದ್ದು. ಅಸಮ ಮಾಹಿತಿ ಸಿದ್ಧಾಂತ, ಇದು 1970ರಲ್ಲಿ. ಹಾಗೆ ಪಾಲ್ ಕುಗ್ಮನ್ ಅವರ ಏನು ಸಿದ್ಧಾಂತ ಅಂತಂದರೆ ಒಂದನೇದು ಹೊಸ ವ್ಯಾಪಾರ ಸಿದ್ಧಾಂತ. ಹೊಸ ವ್ಯಾಪಾರ ಸಿದ್ಧಾಂತ 1979. ಎರಡನೇದು ಹೊಸ ಆರ್ಥಿಕ ಭೂಗೋಳ. ಹೊಸ ಆರ್ಥಿಕ ಭೂಗೋಳ 1991ರಲ್ಲಿ. ಓಕೆ, ಈ ರೀತಿ ಇವರು ಸಿದ್ಧಾಂತಗಳಿರ್ತಕ್ಕಂಥದ್ದು. ಆದರೆ ಬಿಗ್ ಪುಷ್ ಅನ್ನು ಹೇಳ್ತಕ್ಕಂಥದ್ದು ರೋಸ್ಟೈನ್ ರೊಡಾನ್ ಅವ್ರದ್ದು ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, 16ನೇ ಕ್ವಶನ್, ಇನ್ಪುಟ್ಗಳಲ್ಲಿ ಬದಲಾಗದೆ
ಯಾವುದೇ ಹೊಸ ಹೂಡಿಕೆ ಇಲ್ಲದೆ ಹೆಚ್ಚಿನ ಉತ್ಪಾದನೆಯನ್ನು ಅನುಮತಿಸುವ ತಾಂತ್ರಿಕ ಬದಲಾವಣೆಯನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ ಅಂತ ಹೇಳ್ತಕ್ಕಂಥದ್ದು. ಈ ವ್ಯಾಖ್ಯಾನ ನೀಡಿದವರು ಯಾರು ಅಂತಂದರೆ ಹಿಗ್ಸ್ ವರ್ಗೀಕರಿಸಿದರು. ಯಾರು ಹೇಳಿದ್ದಾರೆ ಅಂತಂದರೆ ಈ ವ್ಯಾಖ್ಯೆ ಫಸ್ಟು ಹೇಳಿರ್ತಕ್ಕಂಥವ್ರು ಹಿಗ್ಸ್, ಅರ್ಥಶಾಸ್ತ್ರಜ್ಞನ ಇವ್ರ ಹೆಸರು, ಮತ್ತು ಹಿಗ್ಸ್ ವರ್ಗೀಕರಿಸಿದ್ದಕ್ಕೆ ಸಿದ್ಧರು. ಹೌದಾ? ನೆಕ್ಸ್ಟು ಇಲ್ಲಿ ನೋಡಿ, ಎ ಸಾಕಾರಗೊಂಡ ತಾಂತ್ರಿಕ ಬದಲಾವಣೆ, ಬಿ ವಿಘಟಿತ ತಾಂತ್ರಿಕ ಬದಲಾವಣೆ, ಸಿ ತಟಸ್ಥ ತಾಂತ್ರಿಕ ಬದಲಾವಣೆ, ಡಿ ತರ್ಕಬಾಹಿರ ತಾಂತ್ರಿಕ ಬದಲಾವಣೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ವಿಘಟಿತ ತಾಂತ್ರಿಕ ಬದಲಾವಣೆ ಅಂತ ಕರಿತೇವೆ. ಇದಕ್ಕೆ ಇನ್ನೊಂದು ಹೆಸರು ಏಕ ತಟಸ್ಥ ತಾಂತ್ರಿಕ ಬದಲಾವಣೆ ಅಂತೂ ಕೂಡ ಕರೀತಾರೆ. ಏನ್ರಿ? ಏಕ ತಟಸ್ಥ ತಾಂತ್ರಿಕ ಬದಲಾವಣೆ. ಓಕೆ, ಇವತ್ತು ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ 16 ಪ್ರಶ್ನೆಗಳನ್ನು ತೊಗೊಂಡು ಬಂದಿರತಕ್ಕಂಥ ವಿದ್ಯಾರ್ಥಿಗಳೇ, ಇನ್ನುಳಿದು ಮುಂದಿನ ತರಗತಿಯಲ್ಲಿ ಕಂಟಿನ್ಯೂ ಪ್ರಶ್ನೆಗಳನ್ನು ತೊಗೊಂಡು ಬಂದು ಈ ರೀತಿ ವಿವರಣೆ ಕೊಟ್ಟು ತಮಗೆ ಅನುಕೂಲ ಆಗುವ ರೀತಿಯಲ್ಲಿ, ತಮ್ಮ ಕೆಸೆಟ್ಗೆ ಸಹಾಯವಾಗುವ ರೀತಿಯಲ್ಲಿ ನನ್ನ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದೇನೆ. ತಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ತರಗತಿಯೊಂದಿಗೆ ನಿಮ್ಮ ಭೇಟಿ ಆಗೋಣ. ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.